ನೋಡಿ ವ್ಯೂ ಸೈಕಾಗೈತೆ. ಬನ್ನಿ, ಬೈಕ್ ಎಷ್ಟು ದೂರ ಆಯ್ತದೆ ಅಷ್ಟು ದೂರ ಬೈಕಲ್ಲಿ ಹೋಗೋದು, ಆಮೇಲೆ ಮುಂದಕ್ಕೆ ಟ್ರಕ್ ಮಾಡೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸುಹಾಸ್ ಗೌಡ. ನನ್ನ ಹೊಸ ಯೂಟ್ಯೂಬ್ ಚಾನಲ್ ವಿಡಿಯೋಗೆ ಸ್ವಾಗತ. ಇವತ್ತು ಏನಪ್ಪ ವಿಶೇಷ ಅಂದರೆ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹತ್ಲು ಬೆಟ್ಟಕ್ಕೆ ಹೋಗ್ತಾ ಇದ್ದೋ. ಇವರೇ ನಮ್ಮ ಫ್ರೆಂಡ್ಸು ನೋಡ್ಕೊಳ್ಳಿ. ಇವನ ಹೆಸರು ತರುಣ ಅಂತ, ಇವನ ಹೆಸರು ವಿಜಿ ಅಂತ, ಮಕ ತರ್ಸಲಿ. ಇವನ ಹೆಸರು ಅಭಿ ಅಂತ. ಎಲ್ಲ ಸೇರ್ಕೊಂಡು ಹತ್ಲು ಬೆಟ್ಟ ಕನಕಪುರದ ಹತ್ರ ಐತೆ. ಅದು ಆಫ್ ರೋಡು ಐತೆ, ಬೆಟ್ಟ ಟ್ರೆಕ್ಕಿಂಗು ಮಾಡ್ಬೋದು. ಹೋಗುವ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಬನ್ನಿ ಹೋಗವ. ನೆಕ್ಸ್ಟ್ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು. ಹಂಗೋ ಇಲ್ಲಿ ಹತ್ಲು ಬೆಟ್ಟು ಹತ್ರ ಬಂದು ಇಲ್ಲೊಂದು ಹೋಟೆಲ್ ಐತೆ. ಅಲ್ಲಿ ಬಂದು ಐಸ್ ಕ್ರೀಮ್ ತಿನ್ಕೊಂಡು ನೋಡಿ, ಇದೇ ಹೋಟೆಲು. ಇಲ್ಲಿ ನಾಷ್ಟ ಎಲ್ಲ ಸಿಗುತ್ತೆ. ಹೋಟೆಲ್ ಶ್ರೀ ಕಬ್ಬಾಳಮ್ಮ ಅಂತ. ಬನ್ನಿ, ನೀವು ಬೇಕಾರೆ ಬಂದು ನಾಷ್ಟ ಜೊತೆಗೆ ಎಲ್ಲ ಸಿಗುತ್ತೆ. ಇದೇ ಹೋಟೆಲು, ಬಂದು ನೀವೆಲ್ಲ ತಿನ್ಕೊ ಹೋಗಿ. ಇವರೇ ಅಕ್ಕ. ನಿಮ್ಮ ಹೆಸರು? ಏನೇನು ಸಿಗುತ್ತೆ ನಿಮ್ಮ ಹೋಟ್ಲಲ್ಲಿ? ಹೋಟ್ಲಲ್ಲಿ ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ, ದೋಸೆ, ಮಸಾಲೆ, ಪ್ಲೇನ್, ಸೆಟ್. ಹಾಂ, ಎಲ್ಲ ಸಿಗುತ್ತೆ ಇವ್ರ ಹೋಟ್ಲಲ್ಲಿ. ಜೊತೆಗೆ ನಿಮ್ಗೆ ಟೀ, ಕಾಫಿ, ಬಿಸ್ಕೆಟ್ಸು, ಏನು ಬೇಕು ಐಸ್ ಕ್ರೀಮ್ಸು ಎಲ್ಲ ಸಿಗುತ್ತೆ. ಬನ್ನಿ. ಇಲ್ಲೇ ಚೆನ್ನಕೇಗೌಡನ ದೊಡ್ಡಿ ಅಲ್ಲಕ್ಕ ಇದು? ಹಾಂ, ಜಕ್ಕೆಗೌಡನ ದೊಡ್ಡಿ ಅಂತ ಮೇನ್ ರೋಡಲ್ಲೇ ಐತೆ. ಹೋಟೆಲ್ ಶ್ರೀ ಕಬ್ಬಾಳಮ್ಮ ಅಂತ. ಬನ್ನಿ ಎಲ್ಲರೂ. ನಿಮ್ಮ ಈ ಕಡೆ ಬಂದಾಗ ನೀವು ಇಲ್ಲಿ ನಾಷ್ಟ ಬೇಕಾರೆ ಮಾಡ್ಬೋದು. ಇಲ್ಲೇ ನೆಕ್ಸ್ಟು ಇಲ್ಲಿಂದ ಹತ್ಲು ಬೆಟ್ಟ ಲೆಫ್ಟು. ಇಲ್ಲಿಂದ 500 ಮೀಟ್ರ್ ಮುಂದೆ ಹೋದರೆ ಇಲ್ಲೇ ಲೆಫ್ಟು. ಇಲ್ಲಿ ಬಂದು ಆದರೆ ನಮ್ದು ಏನಂದರೆ ಈಗಿರೋದು ಅಲ್ಲಿ ಫುಲ್ ಆಫ್ ರೋಡು. ಅಲ್ಲಿ ನಾವು ತಂದಿರೋದು ಒಂದು ನೆಕೆಡ್ ಸ್ಪೋರ್ಟ್ಸು, ಒಂದು ಸ್ಪೋರ್ಟ್ಸ್ ಗಾಡಿ ಮಾಮೂಲಿ, ಒಂದು R15 ಮತ್ತು ಒಂದು ಡ್ಯೂಕು 250. ಈಗ ಅಲ್ಲಿ ಹೆಂಗೆ ಹೋಗೋದು, ಆದಷ್ಟು ದೂರ ಹೋಗೋದು, ಇಲ್ಲಾಂದರೆ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಬೆಟ್ಟ ಟ್ರೆಕ್ಕಿಂಗ್ ಮಾಡೋದು. ಬನ್ನಿ ನೋಡುವ ಹೆಂಗಿರುತ್ತೆ ಏನೋ ಎತ್ತ ಅಂತ. ಅಲ್ಲಿ ಬನ್ನಿ ಹೋಗವ. ಬಂದು ಇದೇ ಆರ್ಚು ದೇವಸ್ಥಾನದ್ದು. ಅದು ಹತ್ಲು ಬೋರ್ಡು ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ ಬಿಡಿ. ಬನ್ನಿ, ಹಿಂಗೆ ಈಗ ಹೋಗೋದು. ಅದೇ ಬೆಟ್ಟ ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ. ಬನ್ನಿ ಹೋಗುವ ಹಂಗೆ. ಮಾತ್ರಪ್ಪ ಬಂದು ಟ್ರೆಕ್ಕಿಂಗ್ ಮಾಡೋಕ್ಕೆ ಈಗ ಸುಮಾರು ಜನ ಬಂದವ್ರೆ. ಎಲ್ಲ ಯಾವುದೋ ಒಂದು ಕ್ಯಾಂಪ್ ಬಂದಿರೋಂಗೈತೆ. ಫುಲ್ಲು ಬೇಜಾನ್ ಜನ ಬಂದವ್ರೆ ಟ್ರೆಕ್ಕಿಂಗ್ಸ್ಗೆ. ಈಗ ನಾವು ಹೋಗ್ತಾ ಇದ್ದೀವಿ. ನಾವು ಬೈಕಲ್ಲಿ ಆದಷ್ಟು ದೂರ ಹೋಗ್ಬಿಟ್ಟು ಮಿಕ್ಕಿದ್ದ ಆಮೇಲೆ ಟ್ರೆಕ್ ಮಾಡವ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ, ಬೈಕ್ ಎಷ್ಟು ದೂರ ಆಯ್ತದೆ ಅಷ್ಟು ದೂರ ಬೈಕಲ್ಲಿ ಹೋಗೋದು, ಆಮೇಲೆ ಮುಂದಕ್ಕೆ ಟ್ರೆಕ್ ಮಾಡೋದು. ಈ ಜನ ಸಾಗರನೇ ಬಂದವು. ಇವತ್ತು ಸಂಡೇ ಆಗಿರೋದಕ್ಕೂ ಅದಕ್ಕೂ ಬೇಜಾನ್ ಹೆಚ್ಚು ಕಮ್ಮಿ ಒಂದು 500 ಜನನೇ ಬಂದವ್ರು. ಅವಾಗಿಂದ ಹಿಂಗೆ ನಡ್ಕೊಂಡು ಹೋಯ್ತಾನೆ ಅವರಿಬ್ರು. ನೋಡೋ ಬನ್ನಿ ಎಷ್ಟು ದೂರ ಹೋಗ್ಬೋದು ನಾವು ಗಾಡೀಲಿ. ನಾವು ಮೊದಲೇ ವಿತೌಟ್ ಗೇರ್ಸ್ ಬಂದಿದ್ದೀವಿ, ಏನೂ ತಂದಿಲ್ಲ. ಎಷ್ಟು ದೂರ ಆಯ್ತದ ಅಷ್ಟು ದೂರ ಹೋಗೋದು. ಜನ ಮಾತ್ರ ಸೈಕಾಗಿ ಬಂದವ್ರೆ ಬ್ರೋ. ಇಲ್ಲಿ ಮಟ್ಗದೆ ಇನ್ನೂ ಫುಲ್ ಮೇಲ್ಗಡೆ ಹೋಗೋದಕ್ಕೆ ನಮ್ಗೆ ಅದು ಹೆಂಗೆ ಸಿಕ್ಕದೋ. ನಿಧಾನಕ್ಕೆ ಬರ್ರಿ.
ಮಾತಾಡೋಣ. ವಿತೌಟ್ ಗೇರ್ಸ್ ಯಾರು ಬರಬೇಡ್ರಿ, ನಾವು ಸುಮ್ಮನೆ ಬಂದ್ಬಿಟ್ಟಿದ್ದೀವಿ. ವಿತೌಟ್ ಗೇರ್ಸು ಯಾವತ್ತೂ ಬರಬೇಡ್ರಿ, ನಾವು ಬಂದ್ಬಿಟ್ಟಿದ್ದೀವಿ. ಎಲ್ಲ ವಿತ್ ಗೇರ್ಸ್ ವಿತ್ ಹೆಲ್ಮೆಟು ಯಪ್ಪ ಎಲ್ಲ ಬನ್ನಿ. ಸಿಚಿಯಲ್ಲಿ ಹತ್ತಿಸಕ್ಕೆ ಹಾಕ್ದೇನೆ ತಳ್ಕೊಂಡು ಈಗ ಬತ್ತಾವ ನೋಡ್ರಿ ಮಗ. ಈ ಗಾಡೀಲಿ ನೀನು ಹಚ್ಚೋದು ಅದಲ್ಲ, ಅದು ಇರೋದು ಬಾ. ಈಗಲ್ಲ ಮುಂದಕ್ಕೆ ನಡಿ, ಗೊತ್ತಾಯ್ತದೆ. ಬನ್ನಿ ಬನ್ನಿ ಹಂಗೆ ಹೋಗುವ. ನೋಡಿ ಬಂದು ಇಲ್ಲಿ ಹೆಂಗೈತೆ ರೋಡು ದೇವ್ರಣ. ಈ ಗಾಡಿಗಳಲ್ಲಿ ಹತ್ತಿಸೋಕ್ಕಾಗಲ್ಲ. ಆಮೇಲೆ ಹೊಸ ಗಾಡಿಗಳು ಬಿದ್ದರೆ ಸುಮ್ಮನೆ ಏನಾರ ಆಯ್ತಾರೆ ಡ್ಯಾಮೇಜ್ ಆಗ್ಬಿಡತ್ತಾಗ ಇಲ್ಲೇ ಹಾಕ್ಬಿಟ್ಟು ಬನ್ನಿ ಟ್ರೆಕ್ಕಿಂಗ್ ಮಾಡ್ಕೊ ಹೋಗುವ. ಇವು ಒಂದು ಫುಲ್ಲಿ ಆಫ್ ರೋಡೆಡ್ ಬೈಕ್ಗಳು ತಂದ್ರಂತೂ ಸೈಕಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ನಮ್ಮ ಕರಿಯನ್ ಗಾಡಿ ಆ ಮಣ್ಣಲ್ಲೇ ಹತ್ತುತ್ತಿರಲಿಲ್ಲ. ಇಲ್ಲಿ ನೋಡಿ ಹೆಂಗೆ ಐತೆ ಅಲ್ಲ. ಈ ಹೆಂಗೆ ಐತೆ ಅಂದರೆ ಇಲ್ಲಿ ಜಾಗಗಳು ಸೈಕಾಗೈತೆ ಎಲ್ಲ. ಇಲ್ಲಿ ಫುಲ್ಲು ಆಫ್ ರೋಡ್ ವೆಹಿಕಲ್ಸು ಮತ್ತು ಆಫ್ ರೋಡ್ ಕಾರ್ಸು ಎಲ್ಲ ತಂದು ಮಾಮೂಲಿ ಸಂಡೇ ಸ್ಯಾಟರ್ಡೆ ಟೈಮಲ್ಲಿ ಬತ್ತೇ ಇರ್ತಾರೆ ಅವಾಗ. ಬನ್ನಿ ಇನ್ನು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡವ. ಫುಲ್ ಟಾಪ್ಗೆ ಹೋಗುವ. ನಮ್ಮ ಕೈಲೆ ಇಷ್ಟ ಇವೆಲ್ಲ ಟೈರು ನೋಡಿ ಹೆಂಗೆ ಗುಜ್ಜೈತೆ. ಹಿಂಗಾರ ಇದ್ದಿದ್ದೀರ ಒಂದು ರೇಂಜಿಗೆ ಎತ್ತಾಕೊಂಡು ಹೋಗ್ಬೋದು. ಅಲ್ಲಿ ಅದಷ್ಟು ದೂರ ಅಲ್ಲಿ ಎಲ್ಲ ಹೋಯ್ತವಾಗಲ್ಲ, ಕಾರು ಬೈಕ್ ಆಫ್ ರೋಡಲ್ಲಿ ಬೈಕು. ಒಂದು ಅರ್ಧ ಹತ್ಕ ಬಂದು ಆಲೆ ಇಲ್ಲಿ ಅಣ್ಣವರು ಟಾನಿಕ್ ತಗೋತಾವ್ರೆ, ಸುಸ್ತಾಯ್ತು ಅಂದ್ಬಿಟ್ಟು ಎಲ್ಲರೂ ಕಿತ್ಕ ಕಡಿತಾ ಇದೆ ಎಲ್ಲ ಕಡೆ. ತಾಯಣುವೆ ನಾವು ತಂದಿರೋ ಬೈಕಲ್ಲಿ ದೇವ್ರಣ್ಣು ಹತ್ತಿಸೋಕೈತಿಲ್ಲ, ಏನಾರ ಒಂದು ಮುರ್ಕಂದೆ ಮನೆಗೆ ತಗೋಯ್ತಿದ್ವು ಫುಲ್ ಹತ್ತಿಸಿದ್ರೆ ಅಲ್ವಲ್ಲ. ಅದ್ರಲ್ಲಿ ತರುಣರು ಒಂಥರ ಹೆಂಗೋ ಪಾಸ್ ಮಾಡ್ಬಿಟ್ಟಿದ್ರು ನಿಂದಂತೂ. ಈ ಕಡೆ ಅದೊಂದು ಆ ಕಡೆ ಅದೊಂದು ಎರಡುವೆ. ಹಾಂ ಸರಿ ಹೋಯ್ತಣ. ಸರಿ ಬರ್ರಿ ಹೋಗುವ. ಅಯ್ಯೋ ಈಗ ಕೇಳ್ಬಿಟ್ರೆ ಹತ್ರ ಆಗ್ಬಿಟ್ಟದ. ನಡಿ ಈಗ ಎಷ್ಟು ದೂರ ಹೋಗ್ಬೇಕು ಅಷ್ಟು ದೂರ ಹೋಲೇಬೇಕು. ಆಯ್ತಾರಲ್ಲೋ ಅಯ್ಯ ಮಗೆ ಎರ್ಗೆ ಹೆಂಗೆ ಸೇರ್ಬೇಕು ಕಲ್ಲ ಕಿರ್ಚಿಗತಾನೆ. ಚೆನ್ನಾಗಿ ಹೇಳಿ ತಿನ್ಕೊ ಬತ್ತಿದೆ. ಎಲ್ಲಿ ಜಾಗ ಇರಲಿಲ್ಲ, ಈಗ ನಮ್ಗೆ ಏನು ಕನ್ಸ್ಬಿಟ್ಟು ಈ ಥರ ಇರುತ್ತೆ ಅಂತ ಎಲ್ಲ ಸರ್ಪ್ರೈಸ್ ಆಗಿರ್ಬೇಕು. ಹೆಂಗೆ ಹಿಂಗೆ ಇರ್ತದೆ ಅಂತ ಹೋದ್ರೆ ಏನ್ ಮಜಾ ಇರ್ತದೆ. ನಾವ್ ಅನ್ಕೊಳಕ್ಕಿಂತ ಡಿಫ್ರೆಂಟ್ ಇದಾಗೆ ಅಲ್ವಾ. ಅಲ್ಲ ಅಲ್ಲಿ ಹೆಂಗಂತಿದ್ನ ಇವನು, ಅಲ್ಲಿ ವ್ಯೂ ಸಿಗುತ್ತೆ. ಹೋಗಿ ಬರ್ರಿ ಬನ್ನಿ. ಇಲ್ಲೊಂದು ವ್ಯೂ ಅದೇ ನೋಡುವ ಜಾಗ. ಈಜು ಬರ್ರಿ, ಇಲ್ಲ ಅದೇ ವ್ಯೂ. ಅಯ್ಯಪ್ಪ ನೋಡ್ರಿ ಇಲ್ಲ ಸುಮಾರು ವ್ಯೂ ಇದೆ. ನೋಡ್ರಿ ವ್ಯೂ. ಇನ್ನೂ ಮೇಕ್ ಹೋಗ್ಬೇಕು. ಇದೊಂದು ಅರ್ಧ ಬಂದಿದ್ದೀವಿ ಅನ್ಸುತ್ತೆ. ಗಾಯ್ಸ್ ನೋಡಿ ಕೊನೆಗೂ ಬಂದು ಟಾಪ್ಗೆ. ಇದೇ ಟಾಪು, ಕರ್ನಾಟಕ ಫ್ಲ್ಯಾಗ್ ಹಾಕವ್ರೆ. ಅದು ಬಸಪ್ಪಂದು ವಿಗ್ರಹ ನೋಡಿ. ಇಲ್ಲಿಂದ ವ್ಯೂ ಕಾಣುತ್ತೆ. ನಾವು ಬಂದಿದ್ದು ರೋಡು ಎಲ್ಲ ಕಾಣುತ್ತೆ ನೋಡಿ. ನೋಡಿ ಇದು ಟಾಪು. ನಾವು ಅಲ್ಲೇ ಬಂದಿದ್ದು, ಅಲ್ಲೇ ಟ್ರೆಕ್ಕಿಂಗ್ ಬಂದಿದ್ದವರು ಅಲ್ಲೇ ಇದ್ದಿದ್ದು. ನೋಡಿ ವ್ಯೂ ಸೈಕಾಗೈತೆ ನೋಡಿ. ಬನ್ನಿ ಅಲ್ಲೊಂದು ದೇವಸ್ಥಾನ ಐತೆ, ದೇವಸ್ಥಾನದ ಹತ್ರ ಹೋಗವ. ಹಾಂ ನಾವು ಒಂದ್ಸಲ ಹೋಗಿ ಅರ್ಧ ಹತ್ತಿದ್ದು ಹತ್ಬಿಟ್ಟು ಬಂದ್ಬಿಟ್ಟು ಹಾಂ. ಓ ಇಲ್ಲಿ ಯಾವಾಗ ಸಂಕ್ರಾಂತಿ ಆಗಿದ್ದು ಒಂದು ವಾರಕ್ಕೆ ಹಬ್ಬ ಮಾಡ್ತಾರಂತೆ.
ಇಲ್ಲಿ ಯಾವಾಗ ಸಂಕ್ರಾಂತಿ ಇನ್ನೇನು ಲೇ ಸಂಕ್ರಾಂತಿಯಲ್ಲಿ ಈಗ ಬರ್ತಲ್ಲ ಜನವರಿಗೆ. ಸಂಕ್ರಾಂತಿ 14ನೇ ತಾರೀಕು ಹಾಂ ಪಾತ್ರೆಗಳೆಲ್ಲ ಅಲ್ಲೇ ಮಡಗವ್ರೆ. ಒಳ್ಕೊಳ್ಳೋದು ಇರ್ಬೇಕಿದು ಒಳ್ಕೊಳ್ಳು. ಅಲ್ಲೇ ಕಲ್ಲು ಅದಲ್ಲ. ಇಲ್ಲಿ ಮಾಮೂಲಿ ಬಂದವರು ಅಡುಗೆ ಮಾಡ್ಕೊ ತಿನ್ನಕ್ಕೆ. ಇದೇ ದೇವಸ್ಥಾನ. ಲಿಂಗ ಏನೋ ಐತೆ ಅಲ್ಲಿ. ಗಂಧಗಿಂತ ನೋಡಿ ಇದೇ ದೇವಸ್ಥಾನ. ಬನ್ನಿ ಹೋಗ. ಅಲ್ಲೇ ಐತೆ ನೋಡಿ ಗಾಡಿ. ಕೊನೆಗೂ ಇಳ್ಕೊ ಬಂದೇ ಬಿಟ್ಟ ಬೆಟ್ಟದಿನ ಮೇಲೆ. ಇಲ್ಲೇ ನಿಂತೈತೆ ಗಾಡಿ. ಬನ್ನಿ ಹಿಂಗೆ ಗಾಡಿ ಎತ್ಕೊಂಡು ಹೊರಡದೆ. ಅಂತೂ ಇಂತೂ ಗಾಡಿ ತಕ್ಕೆ ಇಳ್ಕ ಬಂದೇ ಬಿಟ್ಟು. ಇನ್ನೇನಿಲ್ಲ, ಹೊರಡೋದಷ್ಟೇ. ಇನ್ನೂ ಬಂದ 4 ಜನನೂ ಬಂದು. ಬನ್ನಿ ಹೊರಡೋ. ಆಯ್ಗೆ ಇಕ್ಕೊಬಿಟ್ರೆ ಹೆಂಗಲ್ಲ ಅವರು. ಇನ್ನೂ ಬರಲಿಲ್ಲ. ಗಾಯ್ಸ್ ಏನು ಗೊತ್ತಾ, ಫುಲ್ಲಿ ಆಫ್ ರೋಡ್ ಮಾಡಬೇಕು ಹಂಗೆ ಇಷ್ಟ ಅನ್ನೋರು, ಆಫ್ ರೋಡ್ ಬೈಕ್ ಇರೋರು ಪಕ್ಕಾ ಬನ್ನಿ. ಈ ಬೆಟ್ಟ ವರ್ತ್ ಐತೆ. ಸೈಕಾಗಿ ಆಫ್ ರೋಡ್ ಮಾಡ್ಬೋದು. ಒಬ್ಬರೇ ಬರೋಕ್ಕೆ ಹೋಗ್ಬೇಡ್ರಿ, ಜೊತೆಗೆ ಪಾರ್ಟ್ನರ್ ಬನ್ನಿ. ಯಾಕಂದರೆ ಅಕಸ್ಮಾತ್ ಏನಾರ ಸ್ಲಿಪ್ಪಾಗಿ ಬಿದ್ದಿದ್ರು ಒಬ್ರು ಇರ್ಬೇಕು ಜೊತೇಲಿ ಎತ್ತಕ್ಕೆ. ಅದಕ್ಕೋಸ್ಕರ ಬರಲಿ. ಅವರು ಇನ್ನೂ ಬರಲಿಲ್ಲ. ಇಲ್ಲೇ ವೆಯ್ಟ್ ಮಾಡವ. ನೋಡಿ ಗಾಯ್ಸ್, ಹೋಗಿದ್ದೋ ಬೆಟ್ಟಕ್ಕೆ ಎಲ್ಲ ಮುಗೀತು. ಆಫ್ ರೋಡ್ ಅಂತೂ ಮಾಡೋಕ್ಕಾಗಲಿಲ್ಲ. ಅರ್ಧ ಗಂಟೆ ನಮ್ಮ ಕೈಲಿ ಎಷ್ಟಾಯ್ತದೆ ಅಷ್ಟು ಹೋಗಿ ಮುಗಿಸ್ಬಿಟ್ಟು ಬೆಟ್ಟ ಫುಲ್ ಟ್ರೆಕ್ಕಿಂಗ್ ಮಾಡಿ ಅಲ್ಲಿಂದ ಹಂಗೆ ವಾಪಸ್ ಕೆಳಗೆ ಬಂದು ಅಲ್ಲಿಂದ ಬೈಕ್ ತಗೊಂಡು ಬಂದು ಈ ಎಂಟ್ರೆನ್ಸಿಗೆ ಬಂದು ಇದೇ ಆ ಬೆಟ್ಟದ ಎಂಟ್ರೆನ್ಸು ಹತ್ಲು ಬೆಟ್ಟಕ್ಕೆ. ಈಗ ನಾವು ಹೋಯ್ತಾ ಇದ್ದೀವಿ. ಇದೇ ಹತ್ಲು ಗೇಟ್ ಅಂದ್ಬಿಟ್ಟು ಬಸ್ ಸ್ಟಾಪ್ ಅದು ಮುಂದೆ ಇರೋದು. ಇದು ಕನಕಪುರ ಬೆಂಗಳೂರು ಹೈವೇ ಇದು. ನೀವು ಬರೋರಿದ್ದರೆ ಆಫ್ ರೋಡಿಂಗ್ ಬೈಕಲ್ಲಿ ಬರ್ತೀನಿ ಅನ್ನೋರಿದ್ರೆ, ಇಲ್ಲ ಟ್ರೆಕ್ಕಿಂಗ್ ಮಾಡ್ತೀನಿ ಬರ್ತೀನಿ ಅನ್ನೋದ್ರೆ ಬನ್ನಿ. ಹುಷಾರಾಗಿ ಹೋಗಿ ಮನೆಗೆ ಬನ್ನಿ. ನಾವು ಈಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಹಂಗೆ ಸಿಗ್ತೀವಿ. ಎಲ್ಲ ಅಲ್ಲಿ ಊಟಕ್ಕೆ ಹಾಕ್ತೀವಿ. ಅಲ್ಲಿ ಹಾಕ್ತಾಗ ಸಿಗ್ತೀನಿ ಬನ್ನಿ. ವೀಡಿಯೋ ಮಾಡ್ಕೋ ಸಾಕು. ಮುಗೀತು ನಮ್ಮದೇ. ಬಂದು ಅಲ್ಲಿಂದ ಇದು ಸಾಯರಾ ಪ್ಯಾರಡೈಸಿಗೆ ಬಂದು ಊಟ ಮಾಡ್ತಿದ್ದೀವಿ. ಇನ್ನೇನಿಲ್ಲ, ಇಲ್ಲಿ ಮುಗಿಸ್ಕೊಂಡು ಹೊರಡೋದಷ್ಟೇ. ಇಲ್ಲಿಂದ ಅಭಿ ಮತ್ತು ವಿಜಯಬ್ರು ರಾಮನಗರಕ್ಕೆ ಹೋಗ್ತಾರೆ. ಹಿಂಗೆ ಇಲ್ಲಿಂದ ತರುಣ ಹಂಗೆ ಚನ್ನಪಟ್ಟಣಕ್ಕೆ ಹೋಗ್ತಾನೆ. ನಾನು ಹಂಗೆ ಮನೆಗೆ ಹೋಗ್ತೀನಿ. ಇಲ್ಲಿಂದ ಮುಗೀತು ಇಷ್ಟೇ. ಲಾಗ್ ಏನು ಮಾಡ್ತಿದ್ದೀವಿ. ಓಕೆ ಬಾಯ್ ಫ್ರೆಂಡ್ಸ್. ಲೈಕ್ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿಬಿಡಿ ಎಲ್ಲ ಪ್ರತಿಯೊಬ್ಬರು. ಓಕೆ ಬಾಯ್ ಫ್ರೆಂಡ್ಸ್. ಬಾಯ್ ನೋಡ್ಕೊಬೇಡಿ. ಬಾಯ್ ಹೇಳ್ರಿ ಎಲ್ಲ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ರಿ ಎಲ್ರಿಗೂ. ಸಬ್ಸ್ಕ್ರೈಬ್ ಸರಿ ಓಕೆ ಫ್ರೆಂಡ್ಸ್ ಬಾಯ್. ನೆಕ್ಸ್ಟ್ ಸಿಗವ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.